ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೃದಯಾಘಾತಕ್ಕೂ ಮೊದಲು ನಮಗೆ ಹೃದಯಾಘಾತದ ಮುನ್ಸೂಚನೆ ಸಿಗುತ್ತಾ ಇಲ್ಲವಾ ಎಂಬುದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್ಸ್, ಮಾಹಿತಿಗೂ ಮೊದಲು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಹೃದಯಾಘಾತದ ಲಕ್ಷಣಗಳು ಅನೇಕ ಬಾರಿ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಹೋಲುತ್ತವೆ. ಹಾಗಾಗಿ ಜನರು ಅವನ್ನು ಗೊತ್ತಿದ್ದು ಗೊತ್ತಿಲ್ಲದೆಯೂ ಕಡೆಗಣಿಸುತ್ತಾರೆ. ಹೃದಯಾಘಾತವಾಗುವ ವ್ಯಕ್ತಿಗೆ 12 ಗಂಟೆ ಅಥವಾ 24 ಗಂಟೆ ಮುಂಚಿತವಾಗಿ ಮುನ್ಸೂಚನೆ ಗೊತ್ತಾಗುತ್ತದೆ. ಹೃದಯಾಘಾತದ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ಅಸಿಡಿಟಿ ಸಮಸ್ಯೆಯಿಂದ ಎದೆನೋವು ಎಂದು ಭಾವಿಸಿ ವೈದ್ಯರಲ್ಲಿ ತಪಾಸಣೆ ಮಾಡಿಸುವುದನ್ನು ಮುಂದೂಡಬಾರದು. ಎದೆನೋವಿನ ಪ್ರಮುಖ ಲಕ್ಷಣಗಳು. ಎದೆನೋವು ಹೃದಯಾಘಾತದ ಒಂದು ಪ್ರಮುಖ ಲಕ್ಷಣ. ನೋವು ಹೆಚ್ಚಾಗಿ ಮಧ್ಯಭಾಗದಲ್ಲಿ ಅಥವಾ ಕಂಕುಳ ಹತ್ತಿರದಲ್ಲಿ ಉಂಟಾಗುತ್ತದೆ. ಅದನ್ನು ಗ್ಯಾಸ್ಟ್ರಿಕ್ ಅಥವಾ ಸ್ನಾಯುವಿನ ಸೆಳೆತ ಎಂದು ಕಡೆಗಣಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ಈ ಲಕ್ಷಣ ಕಂಡುಬಂದಲ್ಲಿ ತಕ್ಷಣ ತಪಾಸಣೆ ಮಾಡಿಸಬೇಕು. ವಿಪರೀತ ಬೆವರುವುದು ಹೃದಯಾಘಾತದ ಮತ್ತೊಂದು ಚಿಹ್ನೆಯಾಗಿದೆ. ಈ ಸಮಯದಲ್ಲಿ ಬೆವರು ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತದೆ. ಹೃದಯಾಘಾತದ ಕೆಲವು ದಿನಗಳ ಮೊದಲು ಕಂಡುಬರುವ ಆರಂಭಿಕ ಲಕ್ಷಣವಾಗಿರಬಹುದು. ಅತಿಯಾದ ಆಯಾಸ ಅಥವಾ ಸುಸ್ತಾಗುವುದು. ಹೃದಯಾಘಾತದ ಮೊದಲು ನಿಶ್ಶಕ್ತಿ, ಸುಸ್ತಾಗುವುದು ಕೂಡ ಹೃದಯಾಘಾತದ ಲಕ್ಷಣವಾಗಿದೆ. ಅತಿಯಾದ ಆಯಾಸ ಏಕೆ ಆಗುತ್ತದೆ ಎಂದರೆ ಆಗ ಹೃದಯದ ಸ್ನಾಯುಗಳಿಗೆ ಆಮ್ಲಜನಕ ಸಿಗದೆ ಹೋಗುವುದರಿಂದ ದೇಹದ ಉಳಿದ ಭಾಗಗಳಿಗೆ ರಕ್ತದ ಪೂರೈಕೆ ಆಗುವುದಿಲ್ಲ. ಯಾವುದಾದರೂ ಕೈರಟ್ಟೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು, ವಾಕರಿಕೆ, ಎದೆಯುರಿ ಮುಂತಾದ ಲಕ್ಷಣಗಳು ಕಾಣಿಸುತ್ತವೆ. ಇಂತಹ ಲಕ್ಷಣಗಳು ಹೆಚ್ಚಾಗಿ ನಡೆಯುವಾಗ, ಮೆಟ್ಟಿಲೊತ್ತುವಾಗಲೂ ಕಾಣಿಸುತ್ತವೆ. ಹೃದಯಾಘಾತವಾದ ಮೊದಲ ಅರ್ಧ ಗಂಟೆಯ ಸಮಯ ವ್ಯರ್ಥ ಮಾಡದೆ ತಕ್ಷಣ ಸಮೀಪದ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯಬೇಕು. ಯೋಗ, ವ್ಯಾಯಾಮ, ನಿತ್ಯ ನಡಿಗೆ ಮಾಡುವುದರಿಂದ, ಸದಾ ಚಟುವಟಿಕೆಯಿಂದ ಇರುವುದರಿಂದ, ಸರಳ ಜೀವನ ನಡೆಸುವುದರಿಂದ ಹೃದಯಾಘಾತ ಆಗದಂತೆ ಎಚ್ಚರವಹಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.